ಓಕೆ, ಗ್ಲೋಕೋಮಾ ಅಂದರೆ ಏನು? ಸೊ ಕಣ್ಣಿನ ನರ, ಆಪ್ಟಿಕ್ ನರ್ವು ಕಣ್ಣಿನ ಪ್ರೆಷರು ಇನ್ಕ್ರೀಸ್ ಆಗೋದ್ರಿಂದ ಸ್ಲೋ ಆಗಿ ನಿಧಾನವಾಗಿ ಕಣ್ಣಿನ ನರ ಡ್ಯಾಮೇಜ್ ಆಗಿ ಸುತ್ತಲಿನ ದೃಷ್ಟಿ ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಇದರಿಂದ ಅಂಧತ್ವ ಕೂಡ ಬರಬಹುದು. ಸೊ ನಾರ್ಮಲ್ ಆಗಿ ಕಣ್ಣಿನ ಒತ್ತಡ 20 ಮಿಲಿಮೀಟರ್ ಒಳಗಡೆ ಇರಬೇಕಾಗತ್ತೆ. ಸೊ ಕಣ್ಣಿನ ಒತ್ತಡ ಹೆಚ್ಚು ಇರೋದ್ರಿಂದನೇ ಗ್ಲೋಕೋಮಾ ಬರಬೇಕಂತಿಲ್ಲ. ನಾರ್ಮಲ್ ಟೆನ್ಷನ್ ಗ್ಲೋಕೋಮಾ ಅನ್ನೋ ಒಂದು ಕಂಡೀಷನ್ ಇದೆ. ಕಣ್ಣಿನ ಒತ್ತಡ ನಾರ್ಮಲ್ ಇದ್ದರೂ ಕೂಡ ಕೆಲವೊಮ್ಮೆ ಗ್ಲೋಕೋಮಾ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಗ್ಲೋಕೋಮಾ ಅಲ್ಲಿ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ. ಆದ್ದರಿಂದ ರೆಗ್ಯುಲರ್ ಕಾಂಪ್ರಹೆನ್ಸಿವ್ ಐ ಚೆಕಪ್ ಅಂದರೆ ವರ್ಷಕ್ಕೊಂದ್ಸರಿ 40 ವರ್ಷದ ಮೇಲ್ಪಟ್ಟವರು ಕಂಪ್ಲೀಟ್ ಕಣ್ಣಿನ ಪ್ರೆಷರ್ ಆಗಲಿ ಆಪ್ಟಿಕ್ ನರ್ವ್ ಎಕ್ಸಾಮಿನೇಷನ್ ಆಗಲಿ ಮಾಡಿಸ್ಕೋಬೇಕಾಗತ್ತೆ. ಗ್ಲೋಕೋಮಾ ಇದೆ ಅಂತ ಸಂದೇಹ ಬಂದಲ್ಲಿ ಅದಕ್ಕೆ ಅಂತ ಕೆಲವು ಇನ್ವೆಸ್ಟಿಗೇಷನ್ಸ್ ಇರುತ್ತೆ. ಗ್ಲೋಕೋಮಾ OCT ಅಂತ ಹೇಳ್ತೀವಿ, ರೆಟಿನಲ್ ನರ್ವ್ ಫೈಬರ್ ಅನಾಲಿಸಿಸ್ ಸ್ಕ್ಯಾನ್, ಮತ್ತು ಫೀಲ್ಡ್ ಟೆಸ್ಟ್ ಅಂತ ಹೇಳ್ತೀವಿ, ಸುತ್ತಲಿನ ದೃಷ್ಟಿ ಚೆಕ್ ಮಾಡುವಂಥ ಒಂದು ಇನ್ವೆಸ್ಟಿಗೇಷನ್. ಇದನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ನಾರ್ಮಲಿ ಗ್ಲೋಕೋಮಾ ಇದೆ ಅಂತಂದರೆ ಪ್ರೈಮರಿ ಟ್ರೀಟ್ಮೆಂಟ್ ಏನಿರುತ್ತೆ ಅಂತಂದರೆ ಡ್ರಾಪ್ಸ್ ಕೊಡ್ತೀವಿ. ಡ್ರಾಪ್ಸಿಂದ ಕಣ್ಣಿನ ಪ್ರೆಷರ್ ಕಂಟ್ರೋಲ್ ಮಾಡಬಹುದು. ಕೆಲವೊಂದು ಥರದ ಗ್ಲೋಕೋಮಾಗೆ ಲೇಸರ್ ಚಿಕಿತ್ಸೆ ಸಿಗುತ್ತೆ. ಈ ಡ್ರಾಪ್ಸಲ್ಲೂ ಕಣ್ಣಿನ ಒತ್ತಡ ಕಡಿಮೆನೇ ಆಗಿಲ್ಲ ಅಂತಂದರೆ ಶಸ್ತ್ರಚಿಕಿತ್ಸೆ ನಾವು ಅಡ್ವೈಸ್ ಮಾಡ್ತೀವಿ. ಟ್ರಬ್ಯಾಕ್ಯುಲೆಕ್ಟಮಿ ಅಂತ ಹೇಳ್ತೀವಿ ಶಸ್ತ್ರಚಿಕಿತ್ಸೆ. ಈಗ ಇನ್ನೂ ಲೇಟೆಸ್ಟ್ ಮಿನಿಮಲಿ ಇನ್ವೇಸಿವ್ ಗ್ಲೋಕೋಮಾ ಸರ್ಜರಿ ಅಂತ ಕೂಡ ದೇರ್ ಆರ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲಬಲ್. ಸೊ ಕಣ್ಣಿನ ಪೊರೆ ಜೊತೆಗೇ ಈ ಒಂದು ಶಸ್ತ್ರಚಿಕಿತ್ಸೆ ಮಿನಿಮಲಿ ಇನ್ವೇಸಿವ್ ಗ್ಲೋಕೋಮಾ ಸರ್ಜರಿ ಕಂಬೈನ್ ಮಾಡಬಹುದು. ಅದು ಯಾವ ಪೇಷಂಟ್ಗೆ ಯಾವ ಥರ ಶಸ್ತ್ರಚಿಕಿತ್ಸೆ ಬೇಕು ಅನ್ನೋದನ್ನು ಡಿಸೈಡ್ ಮಾಡಲಿಕ್ಕೆ ಪ್ಲೀಸ್ ಗ್ಲೋಕೋಮಾ ಸ್ಪೆಷಲಿಸ್ಟ್ನ ಮೀಟ್ ಮಾಡಬೇಕಾಗತ್ತೆ.